ನಮಸ್ಕಾರ, ಎಲ್ಲ ಆರಾಮಲ್ವಾ? ಸೊ ಇವಾಗ ಲಾಸ್ಟ್ ವಿಡಿಯೋದಲ್ಲಿ ನಾವು ಕ್ವಶನ್ ಟ್ಯಾಗ್ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕಂಡೀಷನಲ್ ಸೆಂಟೆನ್ಸ್ ಮತ್ತೆ ಸೂಪರ್ ಫ್ಲೋಸ್ ಬಗ್ಗೆ ತಿಳ್ಕೊಂಡ್ವಿ. ಕಂಡೀಷನಲ್ ಸೆಂಟೆನ್ಸ್ ಅಂತ ಅಂದ್ರೆ ಏನಿಲ್ಲ, ಒಂದು ಸೆಂಟೆನ್ಸ್ ಅಲ್ಲಿ ಡಿಪೆಂಡೆಂಟ್ ಇಂಡಿಪೆಂಡೆಂಟ್ ನಾವು ಕಂಜಂಕ್ಷನ್ ಅಲ್ಲಿ ತಿಳ್ಕೊಂಡ್ವಲ್ಲ, ಒಂದು ಸೆಂಟೆನ್ಸ್ ಅಲ್ಲಿ ಡಿಪೆಂಡೆಂಟ್ ಇರುತ್ತೆ, ಇನ್ನೊಂದು ಇಂಡಿಪೆಂಡೆಂಟ್. ಅಂದ್ರೆ ಒಂದು ಸೆಂಟೆನ್ಸ್ ಅಲ್ಲಿ ನಮಗೆ ಇವಾಗ ಎರಡು ಭಾಗವಾಗಿ ಸ್ಪ್ಲಿಟ್ ಆಗಿದ್ರೆ ಒಂದು ಪಾರ್ಟ್ ಮೇಲೆ ಇನ್ನೊಂದು ಪಾರ್ಟ್ ಡಿಪೆಂಡ್ ಆಗಿದ್ರೆ ಅದು ನಮಗೆ ಡಿಪೆಂಡೆಂಟು ಇಂಡಿಪೆಂಡೆಂಟ್ ಅಂತ ಇರುತ್ತೆ ಅಂತ ತಿಳ್ಕೊಂಡ್ವಿ. ಸೊ ಆ ಡಿಪೆಂಡ್ ಆಗೋದನ್ನೇ ಒಂದು ಸೆಂಟೆನ್ಸಲ್ಲಿ ಒಂದು ಫ್ರೇಸಲ್ಲಿ ಒಂದು ಕ್ಲಾಸ್ ಮೇಲೆ ಇನ್ನೊಂದು ಕ್ಲಾಸು, ಅಥವಾ ಒಂದು ಫಾರ್ ಎಕ್ಸಾಂಪಲ್ ಇಲ್ಲಿ ಇಫ್ ಹಿ ಕಮ್ಸ್ ಐ ವಿಲ್ ಗೋ, ಇದ್ರ ಮೇಲೆ ಇದು ಡಿಪೆಂಡ್ ಅಥವಾ ಇದ್ರ ಮೇಲೆ ಇದು ಡಿಪೆಂಡ್ ಆಗ್ತಿದೆ ಅಂತ ಅಂದರೆ ಅದನ್ನೇ ನಾವು ಕಂಡೀಷನಲ್ ಸೆಂಟೆನ್ಸ್ ಅಂತ ಕರಿತೀವಿ. ಸೂಪರ್ ಫ್ಲೋಸ್ ಅಂದರೆ ನಾನು ಮುಂದೆ ಏನಂತ ಹೇಳ್ತೀನಿ, ಈ ಕಂಡೀಷನಲ್ ಸೆಂಟೆನ್ಸ್ ಆದಮೇಲೆ ಅದು ಬಂದಾಗ ಅದು ಹೇಳ್ತೀನಿ. ಸೊ ಇದು ಕಂಡೀಷನಲ್ ಸೆಂಟೆನ್ಸಸ್. ಇವಾಗ ಯಾರಾದರೂ ವೀಡಿಯೋ ನೋಡ್ತಿದ್ರೆ ರೆಗ್ಯುಲರ್ ಆಗಿ ನೋಡೋರು ಹೆಂಗಿದ್ರು ನೋಡ್ತೀರಾ ನೋಡಿ. ಸೊ ರೆಗ್ಯುಲರ್ ಆಗಿ ನೋಡೋರಲ್ಲಿ ಕೂಡ ಸ್ವಲ್ಪ ಡಿಲೇ ಇದ್ದರೆ ನೀವು ಫಸ್ಟು ಟೆನ್ಸಸ್ ನೋಡ್ಬಿಟ್ಟು ಅದಾದಮೇಲೆ ಇದನ್ನು ನೋಡಿ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಯಾಕಂದರೆ ಇದರಲ್ಲಿ ನಮ್ಗೆ ಬರೋದೆಲ್ಲ ಸಿಂಪಲ್ ಪ್ರೆಸೆಂಟು, ಸಿಂಪಲ್ ಪಾಸ್ಟು, ಫ್ಯೂಚರ್ ಪ್ರೆಸೆಂಟು, ಫ್ಯೂಚರ್ ಪರ್ಫೆಕ್ಟು, ಕಂಟಿನ್ಯೂಸ್ ಇವೆಲ್ಲ ಬರುತ್ತೆ. ಸೊ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮಗೆ, ಏನು ಅಂತ ಗೊತ್ತಿಲ್ಲ ಅಂತ ಅಂದರೆ. ಇಲ್ಲ ರೆಗ್ಯುಲರ್ ಆಗಿ ನೋಡೋರು ನೋಡಿ ಜಸ್ಟ್ ಒಂದ್ಸಲ ಟೆನ್ಸಸ್ ಆದಮೇಲೆ ಒಂದ್ಸಲ ಇದನ್ನು ಇನ್ನೊಂದ್ಸಲ ಒಂದ್ಸಲ ರಿವೈಸ್ ಥರ ಮಾಡಿಕೊಂಡ್ರೆ ಇನ್ನೂ ಕ್ಲಾರಿಟಿಯಾಗಿ ಬಂದ್ಬಿಡುತ್ತೆ. ಓಕೆನಾ? ಸೊ ಇವತ್ತು ನಾವು ಕಂಡೀಷನಲ್ ಸೆಂಟೆನ್ಸು ಸೂಪರ್ ಫ್ಲೋಸ್ ಒಂದರಲ್ಲೇ ಮುಗಿಸೋಣ. ತುಂಬ ಚಿಕ್ಕ ಟಾಪಿಕ್ಕು, ತುಂಬ ಈಸಿ, ಬೇಗ ಮುಗಿದೋಗುತ್ತೆ ನೋಡಿ. ಓಕೆ, ಸೊ ಕಂಡೀಷನಲ್ ಸೆಂಟೆನ್ಸ್ ಆರ್ ದ ಸೆಂಟೆನ್ಸಸ್ ಇನ್ ವಿಚ್ ಒನ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಇಸ್ ಡಿಪೆಂಡ್ ಆನ್ ದ ಅದರ್. ಅದನ್ನೇ ಅಂತ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು. ಒಂದು ಪಾರ್ಟು ಇನ್ನೊಂದು ಪಾರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಫ್ ಹಿ ಕಮ್ಸ್, ಅವ್ನು ಬಂದರೆ, ಒಂದು ವೇಳೆ ಅವ್ನು ಬಂದರೆ ನಾನು ಹೋಗ್ತೀನಿ, ಐ ವಿಲ್ ಗೋ, ನಾನು ಹೋಗ್ತೀನಿ. ಸೊ ಇದು ನಮಗೇನು, ಇದು ಇಂಡಿಪೆಂಡೆಂಟು, ಕರೆಕ್ಟ್? ಸರಿ, ಇದು ಡಿಪೆಂಡೆಂಟು. ಇಫ್ ಹಿ ಕಮ್ಸ್, ಅವ್ನು ಬಂದರೆ ಡಿಪೆಂಡೆಂಟು. ಇಂಡಿಪೆಂಡೆಂಟು ಬರೀ ಇಷ್ಟು ಮಾತ್ರ ಓದಿ, ಐ ವಿಲ್ ಗೋ, ನಾನು ಹೋಗ್ತೀನಿ. ಸೊ ಇದು ಇಂಡಿಪೆಂಡೆಂಟು. ಓಕೆನಾ? ಇದು ಅಷ್ಟೇ. ಅನ್ಲೆಸ್ ಈ ವರ್ಕ್ಸ್, ಅವ್ನು ಕೆಲಸ ಮಾಡೋವರೆಗೂ, ಇದು ಏನು ನಮಗೆ ಡಿಪೆಂಡೆಂಟು. ಈ ವಿಲ್ ನಾಟ್ ಸಕ್ಸೀಡ್, ಅವನಿಗೆ ಸಕ್ಸಸ್ ಸಿಗಲ್ಲ, ಇದು ಇಂಡಿಪೆಂಡೆಂಟು. ಸೊ ಇದು ಡಿಪೆಂಡೆಂಟು, ಇದು ಇಂಡಿಪೆಂಡೆಂಟು. ಅದೇ ಥರ ನೋಡಿ, ಇನ್ ಕೇಸ್ ಇಟ್ ರೈನ್ಸ್, ಒಂದು ವೇಳೆ ಮಳೆ ಬಂದರೆ ಐ ವಿಲ್ ಟೇಕ್ ಅಂಬ್ರೆಲ್ಲಾ, ನಾನು ಛತ್ರಿ ತೊಗೊತೀನಿ. ಸೊ ಇದು ಡಿಪೆಂಡು, ಇದು ಇಂಡಿಪೆಂಡೆಂಟು. ಇದು ಡಿಪೆಂಡೆಂಟ್ ಯಾವುದ್ರ ಮೇಲೆ, ಇದ್ರ ಮೇಲೆ. ಸೊ ಇದು ಬರೀ ನಾವು ಇಷ್ಟೇ ಓದಿದ್ರೂ ನಮಗೆ ಮೀನಿಂಗ್ ಕೊಡುತ್ತೆ, ಬಟ್ ಇದು ಮೀನಿಂಗ್ ಕೊಡಲ್ಲ. ಇನ್ ಕೇಸ್ ಇಟ್ ರೈನ್ಸ್, ಒಂದು ವೇಳೆ ಮಳೆ ಬಂದರೆ ಏನು ನೆಕ್ಸ್ಟು ಗೊತ್ತಾಗಬೇಕಲ್ಲ. ಬಟ್ ಅದೇ ಥರ ಇದಿರಲ್ಲ, ಐ ವಿಲ್ ಟೇಕ್ ಅಂಬ್ರೆಲ್ಲಾ, ನಾನು ಅಂಬ್ರೆಲ್ಲಾ ತೊಗೊತೀನಿ. ಅದೊಂದು ಸೆಂಟೆನ್ಸ್ ಆಯಿತು, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ನಮ್ಗೆ ಇದು ಇಂಡಿಪೆಂಡೆಂಟು, ಇದು ಡಿಪೆಂಡೆಂಟು. ಇದನ್ನೇ ನಾವು ಕಂಡೀಷನಲ್ ಸೆಂಟೆನ್ಸ್ ಅಂತ ಕರಿತೀವಿ. ಸೊ ಇದು ಥರ ಅಷ್ಟೇ. ವೆನ್ ಹಿ ಕಮ್ಸ್, ಅವ್ನು ಬಂದಾಗ ಐ ವಿಲ್ ಟೇಕ್ ಹಿಮ್ ಟು ದ ಡಾಕ್ಟರ್, ನಾನು ಅವನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಸೊ ಇವೆಲ್ಲ ನಮಗೆ ಡಿಪೆಂಡೆಂಟು, ಇಂಡಿಪೆಂಡೆಂಟ್ ಆಯಿತು. ಸೊ ಇವಾಗ ಈ ಕಂಡೀಷನಲ್ ಸೆಂಟೆನ್ಸಲ್ಲಿ ಏನು ತಿಳ್ಕೊಬೇಕು? ಸೊ ನಾವು ಕಂಡೀಷನಲ್ ಸೆಂಟೆನ್ಸಲ್ಲಿ ಮೇಯ್ನಾಗಿ ಎರಡರ ಬಗ್ಗೆ ತಿಳ್ಕೊತೀವಿ. ಒಂದು ಪ್ರೆಸೆಂಟ್ ಟೆನ್ಸಲ್ಲಿ ಸೆಂಟೆನ್ಸ್ ಇದೆಯಲ್ಲ, ಆ ಸೆಂಟೆನ್ಸಲ್ಲಿ ನಮಗೆ ಪ್ರೆಸೆಂಟ್ ಟೆನ್ಸ್ ಬಂದರೆ ಏನಾಗುತ್ತೆ ಅಥವಾ ಪಾಸ್ಟ್ ಟೆನ್ಸ್ ಬಂದರೆ ಏನಾಗುತ್ತೆ, ಇವೆರಡೇ ತಿಳ್ಕೊಳ್ಳೋದು, ಇನ್ನೇನಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಸಿಂಪಲ್ ಪ್ರೆಸೆಂಟ್ ಬಂದಾಗ ನಮಗೆ ಯಾವುದು ಡಿಪೆಂಡೆಂಟು ಇಂಡಿಪೆಂಡೆಂಟು ಒಂದೇ ಸೆಂಟೆನ್ಸಲ್ಲಿ. ಸಿಂಪಲ್ ಪ್ರೆಸೆಂಟ್ ಬಂದರೆ ಇನ್ನೊಂದು ಕೂಡ ಸಿಂಪಲ್ ಪ್ರೆಸೆಂಟೇ ಬರ್ಬೋದು, ಅಥವಾ ಸಿಂಪಲ್ ಪ್ರೆಸೆಂಟ್ ಬಂದರೆ ಇನ್ನೊಂದು ಸಿಂಪಲ್ ಫ್ಯೂಚರ್ ಬರ್ಬೋದು, ಫ್ಯೂಚರ್ ಪರ್ಫೆಕ್ಟು ಬರ್ಬೋದು, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬರ್ಬೋದು. ಸಿಂಪಲ್ ಫ್ಯೂಚರ್ ಅಂದರೆ ನಾರ್ಮಲ್ ಫ್ಯೂಚರು. ಫ್ಯೂಚರ್ ಪರ್ಫೆಕ್ಟ್ ಅಂತ ಅಂದರೆ, ಸೊ ಫ್ಯೂಚರ್ ಪರ್ಫೆಕ್ಟ್ ಅಂದರೆ ನಮಗೆ ಖಂಡಿತ ಇದಾಗುತ್ತೆ ಅಂತ ಹೇಳ್ತೀವಲ್ಲ, ಫ್ಯೂಚರಲ್ಲಿ ಇದಾಗುತ್ತೆ, ಅದನ್ನು ನಮಗೆ ಫ್ಯೂಚರ್ ಪರ್ಫೆಕ್ಟ್ ಅಂತೀವಿ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಅಂದರೆ ಫ್ಯೂಚರಲ್ಲಿ ಇದು ಪಕ್ಕ ಆಗುತ್ತೆ, ಅದು ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ಅಂತ ಹೇಳ್ತೀವಲ್ವ. ಸೊ ನನಗೆ ಇನ್ನೊಂದು 20 ವರ್ಷ ಆದಮೇಲೆ ನನಗೆ 40 ವರ್ಷ ಆಗುತ್ತೆ, ಅದನ್ನೋದು ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತಲ್ವ. ಸೊ ಅದು ನಮಗೆ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಫ್ಯೂಚರ್ ಪರ್ಫೆಕ್ಟ್ ಅಂದರೆ ಇನ್ನೊಂದು 10 ವರ್ಷ ಆದಮೇಲೆ ಮನೆ ಕಟ್ತೀವಿ ಅಂತೀವಲ್ವ, ಅಥವಾ ಇನ್ನೊಂದು 5 ವರ್ಷ ಆದಮೇಲೆ, ಇನ್ನೊಂದು 2 ವರ್ಷ ಆದಮೇಲೆ ಮನೆ ಕಟ್ತೀವಿ ಅಂತೀವಲ್ವ. ಸೊ ಅದು ನಮಗೆ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್ ಆಗುತ್ತೆ. ಸೊ ಸಿಂಪಲ್ ಪ್ರೆಸೆಂಟ್ ಬಂದಾಗ ನಮಗೆ ಸಿಂಪಲ್ ಪ್ರೆಸೆಂಟು ಬರ್ಬೋದು, ಯಾವುದು ಡಿಪೆಂಡೆಂಟು ಇಂಡಿಪೆಂಡೆಂಟು. ಸಿಂಪಲ್ ಫ್ಯೂಚರು ಬರ್ಬೋದು, ಫ್ಯೂಚರ್ ಪರ್ಫೆಕ್ಟ್ ಸೆಂಟೆನ್ಸು ಬರ್ಬೋದು, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸು ಬರ್ಬೋದು. ಓಕೆನಾ? ಸೊ ಇದು ನಮಗೆ ಸಿಂಪಲ್ ಪ್ರೆಸೆಂಟ್ ಬಂದಾಗ. ಇನ್ನೊಂದು ಸಿಂಪಲ್ ಪ್ರೆಸೆಂಟ್ ಯಾವಾಗ ಬರುತ್ತೆ ಅಂತಂದರೆ ಯೂನಿವರ್ಸಲ್ ಥಿಂಗ್ಸು. ಫಾರ್ ಎಕ್ಸಾಂಪಲ್, ಅರ್ತ್ ರೆವಾಲ್ವ್ಸ್ ಅರೌಂಡ್ ದಿ ಸನ್. ಓಕೆ, ಸೊ ಅದನ್ನು ನಮಗೆ ಸಿಂಪಲ್ ಪ್ರೆಸೆಂಟು, ಅದು ಯಾವಾಗ ಯೂನಿವರ್ಸಲ್ ಥಿಂಗ್ಸು, ಅದನ್ನು ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ. ಟ್ರೂತ್ಸು, ಹ್ಯಾಬಿಟ್ಟು, ಫ್ಯಾಕ್ಟು, ಅದಾದಮೇಲೆ ಇಂಪೆರೇಟಿವ್ ಸೆಂಟೆನ್ಸಸ್ಸು ತಿಳ್ಕೊಂಡ್ವಲ್ಲ, ಸ್ಟಾರ್ಟಿಂಗ್ ವರ್ಬ್ ಬರುತ್ತೆ ಅಂತ. ಸೊ ಇದೆಲ್ಲ ನಮಗೆ ಸಿಂಪಲ್ ಪ್ರೆಸೆಂಟಲ್ಲೇ ಬರುತ್ತೆ. ಓಕೆನಾ? ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ ನೋಡಿ. ಸೊ ಎಕ್ಸಾಂಪಲ್ಸ್ ನೋಡಿ, ಇಫ್ ವಿ ಫ್ರೀಸ್ ವಾಟರ್ನ ನಾವು ಗಡ್ಡೆ ಕಟ್ಸಿದ್ರೆ, ಅಂದರೆ ಫ್ರಿಡ್ಜಲ್ಲಿ ಇರ್ತೀವಲ್ಲ, ಫಾರ್ ಎಕ್ಸಾಂಪಲ್ ಫ್ರಿಡ್ಜಲ್ಲಿ ಇಟ್ಟರೆ ಅವಾಗ ಏನಾಗುತ್ತೆ, ಇಟ್ ಬಿಕಮ್ಸ್ ಎ ಸಾಲಿಡ್, ಗಟ್ಟಿ ಆಗುತ್ತೆ, ಐಸ್ ಗಡ್ಡೆ ಆಗುತ್ತೆ, ಕರೆಕ್ಟ್ ಅಲ್ವಾ? ಕರೆಕ್ಟು. ಸೊ ಯೂನಿವರ್ಸಲ್ ಥಿಂಗ್ಸು. ಸೊ ಇಲ್ಲಿ ಸಿಂಪಲ್ ಪ್ರೆಸೆಂಟೇ ಬಂತು, ಇಲ್ಲಿ ಕೂಡ ನಮಗೆ ಸಿಂಪಲ್ ಪ್ರೆಸೆಂಟೇ ಬಂತು. ಓಕೆ, ಇಫ್ ಐ ಈಟ್ ಸ್ಪೈಸಿ ಫುಡ್, ಸ್ಪೈಸಿ ಖಾರವಾದ ಫುಡ್ ತಿಂದರೆ ನನಗೆ ಹೊಟ್ಟೆ ನೋವು ಬರುತ್ತೆ. ಸೊ ಇಲ್ಲಿ ನಮಗೆ ಹ್ಯಾಬಿಟ್ಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಐ ಗೆಟ್
ಓಕೆ, ಐ ಗೆಟ್ ಸ್ಟೊಮೆಟೆಕ್ ಅಂದರೆ ನಂಗೆ ಗೊತ್ತು ತಿಂದರೆ ನಂಗೆ ಬರುತ್ತೆ ಅಂತ, ಎಲ್ಲರಿಗೂ ಬರಲ್ವಲ್ಲ. ಸೊ ಇಲ್ಲಿ ಐ ಗೆಟ್ ಎ ಸ್ಟೊಮಕ್ ಏಕ್. ಗೆಟ್ ಅನ್ನೋದೇನು ವರ್ಬ್ ನಮಗೆ ಇಂಪ್ಯಾರೇಟಿವ್ ಸೆಂಟೆನ್ಸ್ ಆಗುತ್ತೆ, ಯಾಕಂದರೆ ವರ್ಬಲ್ಲಿ ನಮಗೆ ಹ್ಯಾಬಿಟ್ಸ್ ಬಗ್ಗೆ ಹೇಳ್ತಾ ಇದ್ದೀವಿ. ಸೊ ಇದು ಸಿಂಪಲ್ ಪ್ರೆಸೆಂಟ್ ಆಗುತ್ತೆ, ಇದು ಕೂಡ ಸಿಂಪಲ್ ಪ್ರೆಸೆಂಟ್ ಆಗುತ್ತೆ ಇಲ್ಲಿ. ಓಕೆನಾ. ನೆಕ್ಸ್ಟ್, ಇಫ್ ಈ ಕಮ್ಸ್, ಅವ್ನು ಬಂದರೆ ಟೆಲ್ ಹಿಮ್ ಟು ವೆಯ್ಟ್ ಇನ್ ದ ಗಾರ್ಡನ್. ಸೊ ಇಲ್ಲಿ ಟೆಲ್ ಅನ್ನೋದೇನಾಯಿತು ನಮಗೆ ಇಂಪ್ಯಾರೇಟಿವ್ ಸೆಂಟೆನ್ಸ್ ಆಯಿತು. ಅವನ್ನ ಆರ್ಡರ್ ಮಾಡೋ ಥರ. ಇಂಪ್ಯಾರೇಟಿವ್ ಸೆಂಟೆನ್ಸಲ್ಲಿ ಏನೇನು ಬರುತ್ತೆ ನಮಗೆ? ಆರ್ಡರು, ರಿಕ್ವೆಸ್ಟು, ಅಡ್ವೈಸ್ ಇವೆಲ್ಲ ಬರುತ್ತೆ. ಟೆಲ್ ಹಿಮ್ ಟು ವೆಯ್ಟ್ ಇನ್ ದ ಗಾರ್ಡನ್, ಅವನ್ನ ಅಲ್ಲಿ ಇರೋಕ್ಕೆ ಕೇಳು. ಸೊ ಟೆಲ್ ಅನ್ನೋದು ನಮ್ಗೆ ಇಲ್ಲಿ ಇಂಪ್ಯಾರೇಟಿವ್ ಸೆಂಟೆನ್ಸ್ ಆಯಿತು. ಸೊ ಇದು ಕೂಡ ಸಿಂಪಲ್ ಪ್ರೆಸೆಂಟ್, ಇದು ಕೂಡ ಸಿಂಪಲ್ ಪ್ರೆಸೆಂಟ್. ಇಫ್ ಯು ವಾಂಟ್ ಟು ಸ್ಟೇ ಫಿಟ್, ನೀನು ಆರೋಗ್ಯವಾಗಿ ಫಿಟ್ ಆಗಿರಬೇಕು ಅಂತಂದರೆ ನೀನು ಡೈಲಿ ಎಕ್ಸಸೈಸ್ ಮಾಡಬೇಕು. ಸೊ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪ್ರೆಸೆಂಟ್. ಸೊ ಅರ್ಥ ಆಯ್ತಲ್ವಾ? ಸೊ ಯಾವಾಗ ಸಿಂಪಲ್ ಪ್ರೆಸೆಂಟ್ ಬರುತ್ತೆ ಅಂತ. ಸೊ ಇವಾಗ ನಾವು ಸಿಂಪಲ್ ಪ್ರೆಸೆಂಟ್ ನೋಡ್ಕೊಂಡ್ವಿ. ಸಿಂಪಲ್ ಫ್ಯೂಚರ್ ಹೆಂಗೆ ಬರುತ್ತೆ, ಫ್ಯೂಚರ್ ಪರ್ಫೆಕ್ಟ್ ಹೆಂಗೆ ಬರುತ್ತೆ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಹೆಂಗೆ ಬರುತ್ತೆ, ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ, ಅರ್ಥ ಆಗುತ್ತೆ. ಆಮೇಲೆ ಕ್ವಶನ್ಸ್ ಕೂಡ ಮಾಡೋಣ. ನೋಡಿ, ಕೆಲವೊಂದು ಸಿಂಪಲ್ ಪ್ರೆಸೆಂಟು, ಸಿಂಪಲ್ ಫ್ಯೂಚರ್ ಎಕ್ಸಾಂಪಲ್ಸು. ಸಿಂಪಲ್ ಫ್ಯೂಚರ್, ಇಫ್ ಈ ವರ್ಕ್ಸ್, ಅವ್ನು ಕೆಲಸ ಮಾಡಿದ್ರೆ ಈ ವಿಲ್ ಸಕ್ಸೀಡ್, ಅವನಿಗೆ ಸಕ್ಸಸ್ ಸಿಗುತ್ತೆ. ಸೊ ಇದು ನಮಗೆ ಸಿಂಪಲ್ ಪ್ರೆಸೆಂಟು. ಅವ್ನು ಕೆಲಸ ಮಾಡಿದ್ರೆ, ಇವಾಗ ಮಾಡಿದ್ರೆ ಈ ವಿಲ್ ಸಕ್ಸೀಡ್, ಅವ್ನು ಸಕ್ಸಸ್ ಆಗ್ತಾನೆ, ಸಿಂಪಲ್ ಫ್ಯೂಚರು. ನೆಕ್ಸ್ಟ್, ಅನ್ಲೆಸ್ ಈ ವರ್ಕ್ಸ್, ಅವ್ನು ಕೆಲಸ ಮಾಡಿಲ್ಲ ಅಂತಂದರೆ ಸಿಂಪಲ್ ಪ್ರೆಸೆಂಟು. ಕಷ್ಟಪಟ್ಟು ಕೆಲಸ ಮಾಡಿಲ್ಲ ಅಂತಂದರೆ ಈ ವಿಲ್ ನಾಟ್ ಸಕ್ಸೀಡ್, ಸಿಂಪಲ್ ಫ್ಯೂಚರು. ಇಫ್ ಐ ಹ್ಯಾವ್ ಟೈಮ್, ನನಗೆ ಸಿಂಪಲ್ ಪ್ರೆಸೆಂಟು, ನನಗೆ ಟೈಮ್ ಇದ್ದಿದ್ದರೆ ಐ ಮೇ ಫಿನಿಶ್ ದ ವರ್ಕ್, ನಾನು ಫಿನಿಶ್ ಮಾಡ್ತೀನಿ, ಸಿಂಪಲ್ ಫ್ಯೂಚರು. ಓಕೆ, ಫ್ಯೂಚರ್ ಪರ್ಫೆಕ್ಟ್ ಎಕ್ಸಾಂಪಲ್ಸ್ ಕೆಲವೊಂದು ನೋಡಿ. ಕ್ವಶನ್ಸ್ ಮಾಡೋಣ, ಅರ್ಥ ಆಗುತ್ತೆ. ಜಸ್ಟ್ ಎಕ್ಸಾಂಪಲ್ಸ್ ಮಾತ್ರ ಇಲ್ಲಿ ಬರ್ದಿರೋದು. ವೆನ್ ಹರ್ ಪೇರೆಂಟ್ಸ್ ಗೆಟ್ ಬ್ಯಾಕ್, ಅವ್ರ ಪೇರೆಂಟ್ಸ್ ವಾಪಸ್ ಬಂದಾಗ, ಅವ್ರ ಆಫೀಸಸ್ಸಿಂದ, ಫ್ರಮ್ ದೇರ್ ಆಫೀಸಸ್, ಅವ್ರ ಆಫೀಸಸ್ಸಿಂದ ಅವ್ರ ಅಪ್ಪ ಅಮ್ಮ ವಾಪಸ್ ಬಂದಾಗ, ಶಿ ವಿಲ್ ಹ್ಯಾವ್ ರಿಟರ್ನ್ ಹೋಮ್, ಅವಳು ಮನೆಗೆ ಬಂದ್ಬಿಟ್ಟಿರ್ತಾಳೆ. ಪರ್ಫೆಕ್ಟ್. ಓಕೆ, ಇದು ಫ್ಯೂಚರ್ ಪರ್ಫೆಕ್ಟ್, ಮನೆಗೆ ಬಂದ್ಬಿಟ್ಟಿರ್ತಾಳೆ. ಓಕೆನಾ. ಇದು ಏನು ಫ್ಯೂಚರ್ ಪರ್ಫೆಕ್ಟ್ ಎಕ್ಸಾಂಪಲ್. ಅವರ ಪೇರೆಂಟ್ಸು ಮನೆಗೆ ಬರೋ ಅಷ್ಟರಲ್ಲಿ ಅವಳು ಆಲ್ರೆಡಿ ಮನೆಗೆ ಬಂದ್ಬಿಟ್ಟಿರ್ತಾಳೆ. ಓಕೆ, ಇದು ಫ್ಯೂಚರ್ ಪರ್ಫೆಕ್ಟ್. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ನೋಡಿ. ವೆನ್ ಐ ಟರ್ನ್ 60, ನನಗೆ 60 ವರ್ಷ ಆದಾಗ, ಐ ವಿಲ್ ಹ್ಯಾವ್ ಬೀನ್ ಟೀಚಿಂಗ್ ಸ್ಟೂಡೆಂಟ್ಸ್ ಫಾರ್ 41 ಇಯರ್ಸ್. ನನಗೆ 60 ವರ್ಷ ಆದಾಗ ನಾನು ಮಕ್ಕಳಿಗೆ 41 ವರ್ಷದಿಂದ ಪಾಠ ಮಾಡ್ತಾ ಇರ್ತೀನಿ. ಓಕೆನಾ. ಇನ್ನೂ ಮಾಡ್ತಾ ಇರ್ತಾರೆ, ಹಂಗೆ ಕಂಟಿನ್ಯೂ ಮಾಡ್ಬೋದು, ನಿಲ್ಲಿಸ್ಬೋದು. ಬಟ್ ಇದು ಕಂಟಿನ್ಯೂಸ್ ನಡೀತಾ ಇರುತ್ತೆ, ಟೀಚಿಂಗನ್ನು ನಡೀತಾ ಇರುತ್ತೆ. ವೆನ್ ಐ ಟರ್ನ್ 60, ನನಗೆ 60 ವರ್ಷ ಬಂದಾಗ, ನನಗೆ 60 ವರ್ಷ ಆದಾಗ ನಾನು 41 ವರ್ಷದಿಂದ ಟೀಚಿಂಗ್ ಮಾಡ್ತಾ ಇರೋ ಥರ ಅವ್ರು ಹೇಳ್ತಾ ಇರೋದು ಈ ಸೆಂಟೆನ್ಸಲ್ಲಿ. ವೆನ್ ಐ ಟರ್ನ್ 60, ನನಗೆ 60 ಆದಾಗ ಐ ವಿಲ್ ಹ್ಯಾವ್ ಬೀನ್ ಟೀಚಿಂಗ್, ಯಾವಾಗ ನಾನು ಪಾಠ ಮಾಡ್ತಾ ಇರ್ತೀನಿ, ಯಾವಾಗ ಮಕ್ಕಳಿಗೆ, ಯಾವಾಗ 41 ಇಯರ್ಸಿಂದ ಮಕ್ಕಳಿಗೆ ಪಾಠ ಮಾಡ್ತಾ ಇರ್ತೀನಿ. ಸೊ ಅದು ಕಂಟಿನ್ಯೂಸ್. ಅರ್ಥ ಆಯ್ತಲ್ವಾ? ನನಗೆ 60 ವರ್ಷ ಆದಾಗ, ವಯಸ್ಸಾದಾಗ ನಾನು ಮಕ್ಕಳಿಗೆ 41 ವರ್ಷದಿಂದ ಪಾಠ ಮಾಡ್ತಾ ಇರೋ ಥರ ಅಂತ ಇದು ಮೀನಿಂಗ್. ಸೊ ಕಂಟಿನ್ಯೂಸ್ ಅದು. ಓಕೆನಾ. ಸೊ ಈಗ ಸಿಂಪಲ್ ಪ್ರೆಸೆಂಟ್ ನೋಡ್ಕೊಂಡು ಈಗ ಪಾಸ್ಟ್ ನೋಡ್ಕೊಳ್ಳೋಣ. ಸೊ ಪಾಸ್ಟ್ ಯಾವಾಗ ಬರುತ್ತೆ, ಸಿಂಪಲ್ ಪಾಸ್ಟ್ ಯಾವಾಗ ಬರುತ್ತೆ ನೋಡ. ಸಿಂಪಲ್ ಪಾಸ್ಟಲ್ಲಿ ಸಿಂಪಲ್ ಪಾಸ್ಟೇ ಬರುತ್ತೆ ಯಾವಾಗ ಅನ್ರಿಯಲಿಸ್ಟಿಕ್ ಅಥವಾ ಇಮ್ಯಾಜಿನರಿ ಇದ್ದರೆ. ಓಕೆನಾ. ಇಫ್ ಐ ವರ್ ಯು, ನಾನು ನೀನಾಗಿದ್ದರೆ, ಐ ವುಡ್ ಟೆಲ್ ಮೈ ಫಾದರ್, ನಾನು ನಮ್ಮ ಅಪ್ಪಂಗೆ ಹೇಳ್ತಿದ್ದೆ. ಸೊ ಇದು ಸಿಂಪಲ್ ಪಾಸ್ಟು. ಇದು ಕೂಡ ಸಿಂಪಲ್ ಪಾಸ್ಟ್. ಇಮ್ಯಾಜಿನರಿ ಅಥವಾ ಅನ್ರಿಯಲಿಸ್ಟಿಕ್ಕು. ಓಕೆ, ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದು, ರಿಯಲ್ ಆಗಿರಲ್ಲ ಆ ಥರ. ಓಕೆನಾ. ಇಫ್ ಹಿ ವರ್ ಎ ಬರ್ಡ್, ಅವನು ಪಕ್ಷಿ ಆಗಿದ್ದರೆ, ಎ ಬರ್ಡ್ ಈ ವುಡ್ ಫ್ಲೈ, ಅವನು ಆರ್ತಿದ್ದ. ಎ ಬರ್ಡ್ ಎರಡೆರಡು ಸಲ ಬರ್ತಿದ್ದೀನಿ, ಅವನು ಆರ್ತಿದ್ದ. ಸೊ ಸಿಂಪಲ್ ಪಾಸ್ಟು, ಸಿಂಪಲ್ ಪಾಸ್ಟ್. ಇಫ್ ಈ ವರ್ಕ್ಡ್, ಅವ್ನು ಕಷ್ಟಪಟ್ಟು ಅವ್ನು ಕೆಲಸ ಮಾಡಿದರೆ, ಈ ವುಡ್ ಸಕ್ಸೀಡೆಡ್, ಅವನು ಅವನು ಸಕ್ಸಸ್ ಸಿಗ್ತಾ ಇತ್ತು ಅವನಿಗೆ. ಅವ್ನು ಕೆಲಸ ಮಾಡಿದ್ದಿದ್ರೆ, ಇಫ್ ಬಂತಲ್ಲ, ಇಫ್ ಈ ವರ್ಕ್ಡ್, ಕೆಲಸ ಮಾಡಿದ್ದಿದ್ರೆ ವರ್ಕ್ಡ್. ಇಫ್ ಈ ವರ್ಕ್ ಅಲ್ಲ, ಇಫ್ ಈ ವರ್ಕ್ಡ್. ಸೊ ಪಾಸ್ಟು. ಇಫ್ ಐ ಬಿಕಮ್ ದ PM, ಇಮ್ಯಾಜಿನರಿ, ನಾನು PM ಆದರೆ, ಐ ವುಡ್ ಚೇಂಜ್ ದ ಸೊಸೈಟಿ ಸೆಕ್ಯೂರಿಟಿ ಸಿಸ್ಟಮ್, ನಾನು ಸೊಸೈಟಿ ಸೆಕ್ಯೂರಿಟಿ ಸಿಸ್ಟಮ್. ಇವೆಲ್ಲ ಇಮ್ಯಾಜಿನರಿ. ಸೊ ಪಾಸ್ಟು ಆಗಿದ್ದಿದ್ರೆ, ಇಫ್ ಐ ಬಿಕಮ್ ದ PM ಆದರೆ, ಸಿಂಪಲ್ ಪಾಸ್ಟ್ ಇವೆಲ್ಲ. ಓಕೆನಾ. ನೆಕ್ಸ್ಟ್ ನೋಡಿ, ಪಾಸ್ಟ್ ಟೆನ್ಸಲ್ಲಿ ಹೆಂಗೆ ಬರುತ್ತೆ ಅಂತ ಅಂದರೆ, ಸೊ ನಮಗೆ ಇಫ್ ಹ್ಯಾಡ್ ಪ್ಲಸ್ V3 ಬಂದ್ಬಿಟ್ರೆ ಅದೇನಾಗುತ್ತೆ, ನಮಗೆ ಪಾಸ್ಟ್ ಪರ್ಫೆಕ್ಟ್ ಆಗೋಗುತ್ತೆ. ಓಕೆ, ಹ್ಯಾಡ್ ಮತ್ತು V3 ಫಾರ್ಮಲ್ಲಿ ಬಂದರೆ ನಮ್ಗೆ ಅದು ಪರ್ಫೆಕ್ಟ್ ಆಗೋಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಅಂಥ ಟೈಮಲ್ಲಿ ನಮಗೆ ಮತ್ತೆ ಈ ಕಡೆನೂ ಪಾಸ್ಟ್ ಪರ್ಫೆಕ್ಟೇ ಬರುತ್ತೆ. ವುಡ್ ಹ್ಯಾವ್ +3, ಕುಡ್ ಹ್ಯಾವ್ ಪ್ಲಸ್ V3, ಮೈಟ್ ಹ್ಯಾವ್ ಪ್ಲಸ್ V3 ಫಾರ್ಮ್ಯಾಟು. ಶುಡ್ ಹ್ಯಾವ್ ಬಂದು ನಮಗೆ ಇಮ್ಯಾಜಿನರಿ. ಓಕೆ, ಹಂಗಾಗಿದ್ರೆ ಅಂತೀವಲ್ಲ, ಅದು ಶುಡ್ ಹ್ಯಾವ್. ಸೊ ಹಿಂಗೆ ಹೇಳಿದ್ರೆ ಅರ್ಥ ಆಗದೆ ಇರ್ಬೋದು. ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ, ಅವಾಗ ನಿಮಗಿನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಇಫ್ ಈ ಹ್ಯಾಡ್ ವರ್ಕ್ಡ್ ಹಾರ್ಡ್, ಇಫ್ ಬಂತು
ಹ್ಯಾಡ್ ಬಂತು, ವರ್ಕ್ಡ್ ಬಂತು, V3. ಇಫ್ ಈ ಹ್ಯಾಡ್ ವರ್ಕ್ಡ್ ಹಾರ್ಡ್, ಅವನು ಕಷ್ಟಪಟ್ಟು ಕೆಲಸ ಮಾಡಿದರೆ ಈ ವುಡ್ ಹ್ಯಾವ್ ಸಕ್ಸೀಡೆಡ್, ಅವನು ಸಕ್ಸಸ್ ಆಗ್ತಿದ್ದ. ಓಕೆ. ಇಫ್ ಶಿ ಹ್ಯಾಡ್ ಗಾನ್, V3 ಫಾರ್ಮೇಟು, ಟು ಯೂನಿವರ್ಸಿಟಿಗೆ ಹೋಗಿದ್ರೆ ಶಿ ವುಡ್ ಹ್ಯಾವ್ ಬಿಕಮ್ ಎ ಟೀಚರ್, ಅವಳು ಟೀಚರ್ ಆಗ್ತಿದ್ಲು. ಓಕೆನಾ. ಸೊ ಈ ಥರ. ಬಟ್ ಇನ್ನೂ ನಾವು ಕ್ವಶನ್ಸ್ ಮಾಡೋಣ, ಇವಾಗ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ 2 ಥಿಂಗು, ಪಾಸ್ಟ್ ಮತ್ತು ಸಿಂಪಲ್, ಎರಡು ಸಿಂಪಲ್ ಪ್ರೆಸೆಂಟ್ ಬಗ್ಗೆ ಮಾತಾಡಿದ್ವಿ, ಪಾಸ್ಟ್ ಬಗ್ಗೆ ಮಾತಾಡಿದ್ವಿ. ಸೊ ಸಿಂಪಲ್ ಪ್ರೆಸೆಂಟಲ್ಲಿ ನಮಗೆ 4 ಟೈಪ್ಸ್ ಬರುತ್ತೆ. ಪ್ರೆಸೆಂಟು ಬರುತ್ತೆ, ಪಾಸ್ಟು ಬರುತ್ತೆ, ಫ್ಯೂಚರ್ ಪ್ರೆಸೆಂಟ್ ಬರುತ್ತೆ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬರುತ್ತೆ. ಪಾಸ್ಟಲ್ಲಿ ನಮಗೆ ಸಿಂಪಲ್ ಪಾಸ್ಟು ಬರುತ್ತೆ, ಅಥವಾ ಪಾಸ್ಟ್ ಪರ್ಫೆಕ್ಟ್ ಆದಾಗ ಕೂಡ ನಮಗೆ ಪಾಸ್ಟ್ ಪರ್ಫೆಕ್ಟ್ ಬರುತ್ತೆ. ಓಕೆ. ಪಾಸ್ಟಲ್ಲಿ 2, ಸಿಂಪಲ್ ಪಾಸ್ಟು ಅಥವಾ ಪಾಸ್ಟ್ ಪರ್ಫೆಕ್ಟ್. ಓಕೆನಾ. ಎಕ್ಸಾಂಪಲ್ಸ್ ನೋಡೋಣ, ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ನೋಡಿ, ಫಸ್ಟ್ ಒನ್ನು, ಇಫ್ ಐ ವರ್ ಯುವರ್ ಮದರ್, ನಾನು ನಿಮ್ಮ ಮದರ್ ಆಗಿದ್ದರೆ ಐ ವುಡ್ ಹ್ಯಾವ್ ಟೇಕನ್ ಕೇರ್ ಆಫ್ ಯು ಆ್ಯಂಡ್ ಯುವರ್ ಸಿಸ್ಟರ್ಸ್, ನಾನು ನಿಮ್ಮ ಸಿಸ್ಟರು ಮತ್ತು ನಿನ್ನ ಕೇರ್ ಮಾಡ್ತಿದ್ದೆ ಅಂತ ಹೇಳ್ತಿದ್ದಾರೆ. ಸೊ ಇದರಲ್ಲಿ ಎಲ್ಲಿ ತಪ್ಪಿದೆ ನಮಗೆ? ಇಫ್ ಐ ವರ್ ಯುವರ್ ಮದರ್ ಅನ್ನೋದೇನು? ಸಿಂಪಲ್ ಪಾಸ್ಟ್. ಸೊ ಸಿಂಪಲ್ ಪಾಸ್ಟ್ಗೆ ಏನು ಬರುತ್ತೆ ನಮಗೆ? ಸಿಂಪಲ್ ಪಾಸ್ಟೇ ಬರಬೇಕು. ಐ ವುಡ್ ಹ್ಯಾವ್ ಟೇಕನ್, ಹ್ಯಾವ್ ಎಲ್ಲಿ ಬರುತ್ತೆ ನಮಗೆ? ಪಾಸ್ಟ್ ಪರ್ಫೆಕ್ಟಲ್ಲಿ ಬರುತ್ತೆ. ಹ್ಯಾವ್ ಟೇಕನ್ ಅನ್ನೋದು V3 ಫಾರ್ಮೇಟಲ್ಲಿದೆ. ಸೊ ಇದು ತಪ್ಪು ನಮಗೆ. ಇಲ್ಲೇನು ಬರಬೇಕು? ಇಫ್ ಐ ವರ್ ಯುವರ್ ಮದರ್ ಐ ವುಡ್ ಟೇಕ್ ಕೇರ್, ಹ್ಯಾವ್ ಬರಲ್ಲ, ಟೇಕನು ಬರಲ್ಲ. ಐ ವುಡ್ ಟೇಕ್ ಕೇರ್ ಆಫ್ ಯು ಆ್ಯಂಡ್ ಯುವರ್ ಸಿಸ್ಟರ್ಸ್, ಇದು ಕರೆಕ್ಟ್. ಐ ವುಡ್ ಹ್ಯಾವ್ ಟೇಕನ್ ಅನ್ನೋದು ಏನಾಯಿತು? ಹ್ಯಾವ್ ಪ್ಲಸ್ V3 ಫಾರ್ಮ್ಯಾಟ್ ಆಗುತ್ತೆ, ಪಾಸ್ಟ್ ಪರ್ಫೆಕ್ಟ್ ಆಗೋಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ನೋಡಿ, ವೆನ್ ಎವರ್ ಹಿ ಈಸ್ ಆನ್ ಎ ಹಾಲಿಡೇ. ವೆನ್ ಎವರ್ ಹಿ ಈಸ್ ಅಂದರೆ ಏನಿಲ್ಲ, ನಮಗೆ ಸಿಂಪಲ್ ಪ್ರೆಸೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಸಿಂಪಲ್ ಪ್ರೆಸೆಂಟ್ ಇದ್ದಾಗ ನಮಗೆ ಈ ಕಡೆ ಏನು ಬರುತ್ತೆ? ಸಿಂಪಲ್ ಪ್ರೆಸೆಂಟು ಬರ್ಬೋದು, ಸಿಂಪಲ್ ಪಾಸ್ಟು ಬರ್ಬೋದು, ಸಿಂಪಲ್ ಫ್ಯೂಚರ್ ಪ್ರೆಸೆಂಟು ಬರ್ಬೋದು, ಅದಾದಮೇಲೆ ಫ್ಯೂಚರ್ ಪ್ರೆಸೆಂಟ್ ಕಂಟಿನ್ಯೂಸು ಬರ್ಬೋದು. ಕರೆಕ್ಟ್ ಅಲ್ವಾ? ಆದರೆ ಇಲ್ಲಿ ಏನು ಸೆಂಟೆನ್ಸ್ ಫುಲ್ ಓದಿದ್ರೆ ಏನು ಅರ್ಥ ಆಗ್ತಿದೆ? ವೆನ್ ಎವರ್ ಈಸ್ ಆನ್ ಹಾಲಿಡೇ ಈ ಟ್ರಾವೆಲ್ಸ್ ಆನ್ ಫುಟ್ ಟು ದ ಟೆಂಪಲ್ ನಿಯರ್ ಬೈ. ಅವ್ನಿಗೆ ಹಾಲಿಡೇ ಇದ್ದಾಗೆಲ್ಲ ಅವನು ಟೆಂಪಲ್ಗೆ ಹೋಗ್ತಾನೆ, ಹತ್ತಿರದಲ್ಲಿರುವ ದೇವಸ್ಥಾನಕ್ಕೆ ಹೋಗ್ತಾನೆ ಅಂತ. ಅಂದರೆ ಅವ್ನು ಹ್ಯಾಬಿಟ್ಸ್ ಬಗ್ಗೆ ಮಾತಾಡ್ತಿದೆ. ಸೊ ಹ್ಯಾಬಿಟ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಗೆ ಏನು ಬರುತ್ತೆ? ಈ ಕಡೆಯೂ ಸಿಂಪಲ್ ಪ್ರೆಸೆಂಟೇ ಬರುತ್ತೆ. ಕರೆಕ್ಟ್ ಅಲ್ವಾ? ವೆನ್ ಎವರ್ ಹಿ ಈಸ್ ಆನ್ ಎ ಹಾಲಿಡೇ ಈ ಟ್ರಾವೆಲ್ಸ್ ಆನ್ ಎ ಫುಟ್, ಇದು ಕೂಡ ಸಿಂಪಲ್ ಪ್ರೆಸೆಂಟಲ್ಲೇ ಇದೆ. ಈ ಟ್ರಾವೆಲ್ಸ್ ಆನ್ ಫುಟ್ ಟು ದ ಟೆಂಪಲ್ ನಿಯರ್ ಬೈ. ಕರೆಕ್ಟು, ನೋ ಪ್ರಾಬ್ಲಮ್, ಎಲ್ಲ ಕರೆಕ್ಟಾಗಿದೆ, ನೋ ಎರರ್. ಕರೆಕ್ಟ್ ಇದು. ಅರ್ಥ ಆಯ್ತಲ್ವಾ? ನಮಗೆ ಸಿಂಪಲ್ ಪ್ರೆಸೆಂಟ್ ಬಂದಾಗ ಈ ಕಡೆ ಸಿಂಪಲ್ ಪ್ರೆಸೆಂಟು ಬರ್ಬೋದು. ಸೊ ವೆನ್ ಎವರ್ ಈಸ್ ಆನ್ ಹಾಲಿಡೇ, ಅವ್ನಿಗೆ ಹಾಲಿಡೇ ಇದ್ದಾಗೆಲ್ಲ ಅವನು ನಿಯರ್ ಬೈ ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾನಂತ ಇದೆ. ಕರೆಕ್ಟು, ನೋ ಪ್ರಾಬ್ಲಮ್. ನೆಕ್ಸ್ಟ್ ನೋಡಿ, ಮಿಸ್ಟರ್ ರಾವ್ ಆಸ್ಕ್ಡ್, ಆಲ್ರೆಡಿ ಕೇಳ್ಬಿಟ್ಟಿದ್ದೇನೆ, ಸಿಂಪಲ್ ಪಾಸ್ಟ್ ಇದು. ಓಕೆ. ಮಿಸ್ಟರ್ ರಾವ್ ಆಸ್ಕ್ಡ್ ದ ನ್ಯೂ ಕಮ್ಮರ್ ಟು ಈಸ್ ಆಫೀಸ್, ಅವ್ರಿಗೂ ಆಫೀಸಿಗೆ ಬಂದಿರುವಂಥ ಹೊಸಬನಿಗೆ ಆಲ್ರೆಡಿ ಕೇಳ್ಬಿಟ್ಟಿದ್ದಾರೆ. ಸೊ ಸಿಂಪಲ್ ಪಾಸ್ಟು. ಇಲ್ಲಿ ಕೂಡ ನಮಗೆ ಸಿಂಪಲ್ ಪಾಸ್ಟೇ ಬರಬೇಕು. ಇಫ್ ಈ ವಿಲ್ ಮೈಂಡೆಡ್ ಹೆಂಗೆ ಬರುತ್ತೆ? ಮೈಂಡೆಡ್ ಅನ್ನೋದು V3 ಆಗೋಯ್ತು. ಸೊ ಮೈಂಡೆಡ್ ಬರಲ್ಲ, ಮೈಂಡ್ ಬರುತ್ತೆ. ಇಫ್ ಈ ವಿಲ್ ಮೈಂಡ್ ವರ್ಕಿಂಗ್ ಲೇಟ್ ದಟ್ ಡೇ. ಓಕೆ. ಇಫ್ ಈ ವುಡ್ ಮೈಂಡ್, ಓಕೆ ಸಾರಿ ವಿಲ್ ಅಲ್ಲ, ಇಫ್ ಈ ವುಡ್ ಮೈಂಡ್ ವರ್ಕಿಂಗ್ ಲೇಟ್ ದಟ್ ಡೇ, ಅವನಿಗೆ ಏನಾದ್ರು ಅವತ್ತಿನ ದಿನ ಸೇರಿಕೊಂಡಿದ್ದ ದಿನ ಮಿಸ್ಟರ್ ರಾವ್ ಆಸ್ಕ್ಡ್ ದ ನ್ಯೂ ಕಮರ್ ಟು ಆಫೀಸ್, ಅವ್ರ ಆಫೀಸ್ಗೆ ಬಂದಂಥ ಹೊಸಬನ ಹತ್ರ ಕೇಳ್ದ, ಇವತ್ತು ಸ್ವಲ್ಪ ಲೇಟಾಗಿ ವರ್ಕ್ ಮಾಡೋಕ್ಕೆ ನಿಂಗೆ ಓಕೆನಾ ಅಂತ. ಈ ವುಡ್ ಮೈಂಡ್ ನಿಂಗೆ ಓಕೆನಾ ಅಂತ. ಸೊ ಇಲ್ಲಿ ವಿಲ್ ಬರಲ್ಲ ನಮಗೆ, ಈ ವುಡ್ ಮೈಂಡ್ ಬರುತ್ತೆ. ಓಕೆ. ಮೈಂಡೆಡ್ V3 ಆಗಿ ಹೋಗುತ್ತೆ. ಅದಾದಮೇಲೆ ವರ್ಕಿಂಗ್ ಲೇಟ್ ದಟ್ ಡೇ, ಇದು ಕರೆಕ್ಟ್. ವಿಲ್ ಬರಲ್ಲ. ಸಿಂಪಲ್ ಪಾಸ್ಟ್ ತೆಗೆದು ನೋಡ್ಕೊಳ್ಳೋದು ಎಕ್ಸಾಂಪಲ್ಸ್ ನಿಮಗೆ ಸಿಗುತ್ತೆ, ಪ್ರೀವಿಯಸ್ ಸಿಂಪಲ್ ಪಾಸ್ಟಲ್ಲಿ ಮಾಡಿದ್ವಲ್ಲ ಅಲ್ಲಿ. ಸೊ ನೆಕ್ಸ್ಟ್ ನೋಡಿ, ಹ್ಯಾಡ್ ಯು ನಾಟ್ ರೀಚ್ಡ್ ಇನ್ ಟೈಮ್ ವಿ ವಿಲ್ ಹ್ಯಾವ್ ಲಾಸ್ಟ್ ಅವರ್ ಲೈಫ್. ನೀವು ಕರೆಕ್ಟಾಗಿ ಟೈಮಿಗೆ ಬಂದು ನಮ್ಮನ್ನ ಸೇವ್ ಮಾಡಿರಲಿಲ್ಲ ಅಂತಂದರೆ ನಾವು ನಮ್ಮ ಪ್ರಾಣಗಳನ್ನ ಕಳ್ಕೊತಿದ್ವಿ. ನೀವು ಸರಿಯಾದ ಟೈಮಿಗೆ ಬಂದಿಲ್ಲ ಅಂತ ನಾವು ನಮ್ಮ ಪ್ರಾಣಗಳನ್ನ ಕಳ್ಕೊತಿದ್ವಿ. ಸೊ ಪಾಸ್ಟ್ ಪರ್ಫೆಕ್ಟಲ್ಲಿದೆ. ಇಲ್ಲಿ ನೋಡಿ, ಹ್ಯಾಡ್ ಯು ಅನ್ನೋದಿದೆ. ಇಫ್ ಯು ಹ್ಯಾಡ್ ಬದಲು ನಮಗೆ ಹ್ಯಾಡ್ ಯು ಬಂದ್ರೂ ಓಕೆ, ಯಾಕಂದರೆ ಹ್ಯಾಡ್ ಯು ನಮಗೆ ಏನು ಇನ್ವರ್ಸ್ ಫಾರ್ಮಲ್ಲಿದೆ. ಫಸ್ಟ್ ವರ್ಬ್ ಇದೆ, ಆಮೇಲೆ ಸಬ್ಜೆಕ್ಟ್ ಇದೆ, ನೋ ಪ್ರಾಬ್ಲಮ್. ಸೊ ಇಲ್ಲೇನು ಪ್ರಾಬ್ಲಮ್ ಇಲ್ಲ. ಇಫ್ ಬಂದಿಲ್ಲ ಅಂದ್ಬಿಟ್ಟು ಇದನ್ನು ತಪ್ಪಾಕಕ್ಕೆ ಹೋಗ್ಬೇಡಿ. ಹ್ಯಾಡ್ ಯು ನಾಟ್ ರೀಚ್ಡ್ ಇನ್ ಟೈಮ್, ನೀನು ಟೈಮ್ ಸರಿಯಾಗಿ ಬಂದಿಲ್ಲ ಅಂತ ಅಂದರೆ ಪಾಸ್ಟ್ ಪರ್ಫೆಕ್ಟಲ್ಲಿದೆ. ಇದು ಕೂಡ ಪಾಸ್ಟ್ ಪರ್ಫೆಕ್ಟಲ್ಲೇ ಇರಬೇಕು. ವಿ ವಿಲ್ ಹ್ಯಾವ್ ಬರಲ್ಲ, ವಿಲ್ ಅನ್ನೋದು ಫ್ಯೂಚರ್ ಆಗೋಯ್ತದೆ. ವಿ ವುಡ್ ಹ್ಯಾವ್ ಲಾಸ್ಟ್ ಅವರ್ ಲೈಫ್. ಓಕೆನಾ? ಇಲ್ಲಿ ತಪ್ಪಿರೋದು. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಇಫ್ ದ ಎಕನಾಮಿ ಫೇಲ್ಸ್, ಎಕನಾಮಿ ಅನ್ನೋದು ಫೇಲ್ ಆದರೆ, ಕಮ್ಮಿ ಆದರೆ, ಏನೊಂದೇ ಇಶ್ಯೂಸ್ ಆದರೆ, ದಿಸ್ ಇಯರ್ ಇಟ್ ರಿಫ್ಲೆಕ್ಟ್ಸ್ ಬ್ಯಾಡ್ಲಿ ಆನ್ ದ ಗೌರ್ಮೆಂಟ್ ಮೇಲೆ ಅದು ತುಂಬ ವಿಪರೀತವಾದ ಕೆಟ್ಟ ಪರಿಣಾಮ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮಗೆ ಇಫ್ ದ ಎಕನಾಮಿ ಫೇಲ್ಸ್ ಸಿಂಪಲ್ ಪ್ರೆಸೆಂಟಲ್ಲಿದೆ. ಸೊ ಸಿಂಪಲ್ ಪ್ರೆಸೆಂಟು ಈ ಕಡೆ ಇಂಡಿಪೆಂಡೆಂಟ್ ಆಫ್ ದ ಡಿಪೆಂಡೆಂಟು ಕೂಡ ನಮಗೆ ಸಿಂಪಲ್ ಪ್ರೆಸೆಂಟಲ್ಲಿ ಯಾವಾಗ ಬರುತ್ತೆ? ಅದು ನಮಗೆ ಯೂನಿವರ್ಸಲ್ ಟ್ರೂತ್ ಆಗಿದ್ದರೆ.
ಇದು ಯೂನಿವರ್ಸಲ್ ಟ್ರೂತಾ? ಎಕನಾಮಿ ಫೇಲ್ ಆದರೆ ಅದು ರಿಫ್ಲೆಕ್ಟ್ಸ್ ಬ್ಯಾಡ್ಲಿ, ಗೌರ್ಮೆಂಟ್ಗೆ ಕೆಟ್ಟ ಹೆಸರು ಅನ್ನೋದು ನಮಗೆ ಯೂನಿವರ್ಸಲ್ ಟ್ರೂತಾ? ಅಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ಒಂದೊಂದು ಕಡೆಯಿಂದ ಒಂದೊಂದು ಥರ ಇರುತ್ತೆ, ಕರೆಕ್ಟ್ ಅಲ್ವಾ? ಇಫ್ ದಿ ಎಕನಾಮಿ ಫೇಲ್ಸ್ ಅಂತ ಅಂದರೆ ಅವ್ರಿಗೆ ಇನ್ನೊಂದು ಏನಾದ್ರು ಎಫೆಕ್ಟ್ ಆಗ್ಬೋದು, ಏನಾರು ಆಗಿರ್ಬೋದು. ಸೊ ಯೂನಿವರ್ಸಲ್ ಟ್ರೂತ್ ಅಂತೂ ಅಲ್ಲ, ಕರೆಕ್ಟ್ ಅಲ್ವಾ? ಸೊ ಯೂನಿವರ್ಸಲ್ ಟ್ರೂತ್ ಇಲ್ಲದೇ ಇದ್ದಾಗ ನಮ್ಗೆ ಇದೇನಾಗುತ್ತೆ ನೆಕ್ಸ್ಟು? ಸಿಂಪಲ್ ಪ್ರೆಸೆಂಟ್ ಆಗುತ್ತೆ, ಅಥವಾ ಸಿಂಪಲ್ ಪ್ರೆಸೆಂಟ್ ಅಂತೂ ಆಗಲ್ಲ. ಅದನ್ನೇ ಇವಾಗ ನಾವು ಡಿಸ್ಕಸ್ ಮಾಡಿದ್ದು, ಯಾಕಂದರೆ ಯೂನಿವರ್ಸಲ್ ಟ್ರೂತ್ ಅಲ್ಲ. ಸೊ ಇನ್ನೇನಾಗ್ಬೋದು? ಅದು ಪಾಸ್ಟ್ ಪ್ರೆಸೆಂಟ್ ಆಗ್ಬೋದು, ಅಥವಾ ಫ್ಯೂಚರ್ ಪ್ರೆಸೆಂಟ್ ಆಗ್ಬೋದು, ಅಲ್ಲ ಫ್ಯೂಚರ್ ಪರ್ಫೆಕ್ಟ್ ಆಗ್ಬೋದು, ಅಥವಾ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗ್ಬೋದು, ಆ ಎರಡರಲ್ಲೊಂದು. ಸೊ ಇಫ್ ದ ಎಕನಾಮಿ ಫೇಸ್ ದಿಸ್ ಇಯರ್, ಫ್ಯೂಚರ್ಗೆ ಹಾಕ್ಬಿಡಿಯುತ್ತೆ ನಾವು ದಿಸ್ ಇಯರ್, ಇಟ್ ವಿಲ್ ರಿಫ್ಲೆಕ್ಟ್ ಬ್ಯಾಡ್ಲಿ, ರಿಫ್ಲೆಕ್ಟ್ ಫ್ಯೂಚರಲ್ಲಿ ಆಗುತ್ತೆ ಅಂತ. ಸೊ ಫ್ಯೂಚರ್ ಪರ್ಫೆಕ್ಟ್ ಆಯ್ತು ಈಗ. ಇಫ್ ದ ಎಕನಾಮಿ ಫೇಲ್ಸ್ ದಿಸ್ ಇಯರ್, ಇಟ್ ವಿಲ್ ರಿಫ್ಲೆಕ್ಟ್ ಬ್ಯಾಡ್ಲಿ ಅಂತ ಗೌರ್ಮೆಂಟ್. ಇದು ಕರೆಕ್ಟ್, ಇಲ್ಲಿ ತಪ್ಪಿದೆ, ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಇಫ್ ಐ ಹ್ಯಾಡ್, ಯಾವುದು ಪಾಸ್ಟ್ ಪರ್ಫೆಕ್ಟ್ V3 ಫಾರ್ಮ್ಯಾಟ್ ಬಂದಿದೆ, ನೆಕ್ಸ್ಟು ಕೂಡ V3ನೇ ಬರಬೇಕು. ಇಫ್ ಐ ಹ್ಯಾಡ್ ಗಾನ್ ಟು ದ ಲೈಬ್ರರಿ, ನಾನು ಲೈಬ್ರರಿಗೆ ಹೋಗಿದ್ರೆ, ಐ ಕ್ಯಾನ್ ಹ್ಯಾವ್ ಬಾರೋಡ್ ಎ ಬುಕ್, ಐ ಕ್ಯಾನ್ ಬರಲ್ಲ, ಐ ವುಡ್ ಹ್ಯಾವ್ ಬಾರೋಡ್ ಎ ಬುಕ್, ನಾನು ಬುಕ್ ತಗೋತಿದ್ದೆ, ಬುಕ್ ತಗೊಂಡು ಬರ್ತಿದ್ದೆ, ಬಾರೋಡ್ ಎ ಬುಕ್. ಲೈಬ್ರರಿಗೆ ಹೋದಾಗ ನಾವು ಬುಕ್ ತರ್ತೀವಲ್ಲ ಕಾಸು ಕೊಟ್ಬಿಟ್ಟು ಮನೆಗೆ, ಈ ಥರ, ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಶಿ ವಿಲ್ ಆಲ್ರೆಡಿ ರಿಟರ್ನ್ ಹೋಮ್, ಅವಳು ಆಲ್ರೆಡಿ ಮನೆಗೆ ಬಂದಿರ್ತಿದ್ಲು. ವೆನ್ ಅವರ್ ಪೇರೆಂಟ್ಸ್ ಗೆಟ್ ಬ್ಯಾಕ್ ಫ್ರಮ್ ದೇರ್ ಆಫೀಸ್, ಅವರ ತಂದೆ ತಾಯಿ ಆಫೀಸಿಂದ ಮನೆಗೆ ಬರೋಷ್ಟೆಲ್ಲ ಅವಳು ಆಲ್ರೆಡಿ ಮನೇಲಿ ಇರ್ತಿದ್ಲು. ಸೊ ಇಲ್ಲಿ ಉಲ್ಟಾ ಕೊಟ್ಟವರಷ್ಟೇ ಇಲ್ಲಿ, ಓಕೆನಾ? ಸೊ ಇದು ಸಿಂಪಲ್ ಫ್ಯೂಚರು, ಇದು ಸಿಂಪಲ್ ಪ್ರೆಸೆಂಟು, ಉಲ್ಟಾ ಕೊಟ್ಟಿದ್ದಾರೆ, ಹಂಗೂ ಏನು ತಪ್ಪಿಲ್ಲ, ಇದು ಕರೆಕ್ಟೇ, ನೋ ಪ್ರಾಬ್ಲಮ್ ಇಲ್ಲಿ ಕೂಡ, ಓಕೆ? ಸೊ ನೆಕ್ಸ್ಟು, ಇಫ್ ಐ ವಾಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಇಮ್ಯಾಜಿನರಿ, ನಾನು ಪ್ರೆಸಿಡೆಂಟ್ ಆಗಿದ್ದಿದ್ರೆ, ಐ ವುಡ್ ವರ್ಕ್ ಟು ಎನ್ಶ್ಯೂರ್ ಕಮ್ಯುನಲ್ ಹಾರ್ಮೋನಿ. ಸೊ ಇದೇನೋ ಸಿಂಪಲ್ ಪ್ರೆಸೆಂಟಲ್ಲಿದೆ, ಕರೆಕ್ಟ್ ಅಲ್ವಾ? ಐ ವುಡ್ ವರ್ಕ್ ಟು ಎನ್ಶ್ಯೂರ್ ಕಮ್ಯುನಲ್ ಹಾರ್ಮೋನಿ, ನಾನು ಕೆಲಸ ಮಾಡ್ತಿದ್ದೆ, ಓಕೆನಾ? ಬಟ್ ಇದು ನಮಗೆ ಯಾವುದ್ರಲ್ಲಿದೆ? ಐ ವಾಸ್ ಬರಲ್ಲ ನಮಗೆ, ಇಫ್ ಐ ವರ್, ಇಮ್ಯಾಜಿನರಿಲಿ ಎಲ್ಲ ಕಡೆ ವರ್ರೇ ಬರಬೇಕು ನಮಗೆ. ಇಫ್ ಐ ವರ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ನಾನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿದೆ, ಐ ವುಡ್ ವರ್ಕ್ ಟು ಎನ್ಶ್ಯೂರ್ ಕಮ್ಯುನಲ್ ಹಾರ್ಮೋನಿ, ಓಕೆನಾ? ಓಕೆ, ಇದು ಸಿಂಪಲ್ ಪಾಸ್ಟ್, ಓಕೆ, ಸಿಂಪಲ್ ಪಾಸ್ಟ್ ತೊಗೊಂಡ್ರು ಪ್ರೆಸೆಂಟ್ ತೊಗೊಂಡ್ರು ನಮ್ಗೆ ಇಲ್ಲಿ ವರ್ರೇ ಬರಬೇಕು. ಇಫ್ ಐ ವರ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಐ ವುಡ್ ವರ್ಕ್ ಟು ಎನ್ಶ್ಯೂರ್ ಕಮ್ಯುನಲ್, ಐ ವುಡ್ ಬಂತಲ್ವಾ, ಸೊ ಪಾಸ್ಟು, ಇಲ್ಲಿ ವಾಸ್ ಬರಲ್ಲ, ಬರುತ್ತೆ. ಇಫ್ ಐ ವರ್ ದ ಪ್ರೆಸಿಡೆಂಟ್, ಓಕೆನಾ? ಸೊ ನೆಕ್ಸ್ಟ್, ಇಫ್ ಯು ಡೋಂಟ್ ಹ್ಯಾವ್ ಎ ಡಾಕ್ಟರ್, ಕಾಂಟ್ಯಾಕ್ಟ್ ಯುವರ್ ಪಬ್ಲಿಕ್ ಹೆಲ್ತ್ ಅಥಾರಿಟಿ. ನೋ ಪ್ರಾಬ್ಲಮ್, ಇಫ್ ಯು ಡೋಂಟ್ ಹ್ಯಾವ್ ಎ ಡಾಕ್ಟರ್ ಸಿಂಪಲ್ ಪ್ರೆಸೆಂಟ್ ಇದೆ, ಕಾಂಟ್ಯಾಕ್ಟ್ ಯುವರ್ ಪಬ್ಲಿಕ್ ಹೆಲ್ತ್ ಅಥಾರಿಟಿ ಸಿಂಪಲ್ ಪ್ರೆಸೆಂಟಲ್ಲಿದೆ, ಎರಡೂ ಕರೆಕ್ಟಾಗಿದೆ, ನೋ ಪ್ರಾಬ್ಲಮ್, ಓಕೆ? ಯಾಕೆ ಸಿಂಪಲ್ ಪ್ರೆಸೆಂಟ್ ಯಾವಾಗ ಅಂದ್ಕೊಂಡು ಯೂನಿವರ್ಸಲ್ ಟ್ರೂತು. ಇಫ್ ಯು ಡೋಂಟ್ ಹ್ಯಾವ್ ಎ ಡಾಕ್ಟರ್ ಇಲ್ಲ ಅಂತ ಅಂದರೆ ಕಾಂಟ್ಯಾಕ್ಟ್ ಯುವರ್ ಪಬ್ಲಿಕ್ ಹೆಲ್ತ್ ಅಥಾರಿಟಿ, ಅದನ್ನೇ ತಾನೇ ನಾವು ಮಾಡ್ತೀವಿ, ಕರೆಕ್ಟು. ನೋಡಿ, ಆ್ಯಸ್ ದ ಸಿಚುಯೇಷನ್ ಬೀನ್ ಫೇವರಬಲ್, ಸಿಚುಯೇಷನ್ ಕರೆಕ್ಟಾಗಿ ಚೆನ್ನಾಗಿದ್ದೀರಾ, ನನಗೆ ಅನುಕೂಲವಾಗಿದ್ದಿದ್ರೆ, ಐ ವುಡ್ ಹ್ಯಾವ್, ಆಲ್ರೆಡಿ ಇಲ್ಲಿ ನೋಡಿ, ಐ ವುಡ್ ಹ್ಯಾವ್ ಅಟೆಂಡ್ ದ ಮ್ಯಾರೇಜ್, ನಾನು ಮ್ಯಾರೇಜ್ನ ಅಟೆಂಡ್ ಮಾಡ್ತಿದ್ದೆ, ಆಲ್ರೆಡಿ ಆಗೋಗಿದೆ. ಬಟ್ ಇಲ್ಲಿ ಪ್ರೆಸೆಂಟ್ ಮಾತಾಡ್ತಿದ್ದಾರೆ, ಇಲ್ಲೇನೋ ಪಾಸ್ಟ್ ಮಾತಾಡ್ತಿದ್ದಾರೆ. ಸೊ ಇಲ್ಲಿ ನಾವು ಎಲ್ಲಿ ತಪ್ಪಿದೆ ನಮಗೆ? ಆ್ಯಸ್ ಅಲ್ಲ, ಹ್ಯಾಡ್ ಆಗಬೇಕು. ಹ್ಯಾಡ್ ದ ಸಿಚುಯೇಷನ್ ಬೀನ್ ಫೇವರಬಲ್, ಐ ವುಡ್ ಹ್ಯಾವ್ ಅಟೆಂಡ್ ದ ಮ್ಯಾರೇಜ್, ಇದು ಕರೆಕ್ಟು. ಸಿಚುಯೇಷನ್ ಚೆನ್ನಾಗಿದ್ದಿದ್ರೆ ನಾನು ಮ್ಯಾರೇಜ್ ಅಟೆಂಡ್ ಆಗ್ತಿದ್ದೆ, ಇದು ಕರೆಕ್ಟು. ಇಲ್ಲಿ ಹ್ಯಾವ್ ಬಂದಿದೆ, ನೀವು ಅನ್ಕೊಬೋದು ಇದು ಸಿಂಪಲ್ ಪ್ರೆಸೆಂಟಲ್ಲಿದ್ದಾಗ ನೀವು ಇದನ್ನು ನಾರ್ಮಲಾಗಿ ಫ್ಯೂಚರ್ಗೆ ಹಾಕ್ಕೊಳ್ಳಿ, ಐ ವಿಲ್ ಅಟೆಂಡ್ ದ ಮ್ಯಾರೇಜ್. ಐ ವಿಲ್ ಯಾವಾಗ ಬರುತ್ತೆ? ಐ ವಿಲ್ ಅಟೆಂಡ್ ದ ಮ್ಯಾರೇಜ್ ಬರ್ತಿತ್ತು, ಬಟ್ ಹ್ಯಾವ್ ಇದೆಯಲ್ಲ, ಓಕೆ? ಅದಕ್ಕೆ ನಾವು ಇದನ್ನ ಚೇಂಜ್ ಮಾಡೋಕ್ಕಾಗಲ್ಲ, ಇದನ್ನೇ ಚೇಂಜ್ ಮಾಡಬೇಕು. ಸೊ ನೆಕ್ಸ್ಟ್ ನೋಡಿ, ಇಫ್ ಈ ವರ್ ಟು ಕ್ಲೈಮ್ ದ ಟ್ರೀ, ಅವ್ನು ಮರ ಹತ್ತಿದ್ರೆ, ಇಫ್ ಈ ವರ್ ಟು ಕ್ಲೈಮ್ ದ ಟ್ರೀ, ಮರ ಹತ್ತಿ ಬೆಕ್ಕುನ ಅಂಡ್ ಬ್ರಿಂಗ್ ದ ಕಿಟ್ಟಿ ಡೌನ್, ಬೆಕ್ಕುನ ಕೆಳಗೆ ತಂದಿದ್ರೆ, ದ ಚೈಲ್ಡ್ ವಾಸ್ ಹ್ಯಾಪಿ, ಮಗು ಹ್ಯಾಪಿ ಆಗೋಗಿತ್ತು ಅಂತ ಇದೆ. ಇಲ್ಲೇ ಗೊತ್ತಾಗ್ತಿದೆ ನೋಡಿ, ದ ಚೈಲ್ಡ್ ವಾಸ್ ಹ್ಯಾಪಿ. ಇಲ್ಲೇನೋ ಇಫ್ ಯು ವರ್ ಟು ಕ್ಲೈಮ್ ದ ಟ್ರೀ, ಮರ ಹತ್ಬಿಟ್ಟು ಬೆಕ್ಕುನ ಕೆಳಗಡೆ ತಂದರೆ ಮಗು ಅನ್ನೋದು ಖುಷಿ ಪಡ್ತಾನೆ. ಇಲ್ಲಿ ಇವ್ರು ಕೊಟ್ಟಿರೋ ಸೆಂಟೆನ್ಸ್ ಪ್ರಕಾರ ದ ಚೈಲ್ಡ್ ವಾಸ್ ಹ್ಯಾಪಿ, ಆಲ್ರೆಡಿ ಮಗು ಖುಷಿ ಪಡ್ತಾ ಇದೆ ಅಂತ. ಸೊ ಇದು ತಪ್ಪು, ಇಲ್ಲಿ ಏನು ಬರುತ್ತೆ? ವುಡ್ ಹ್ಯಾಪಿ ಬರುತ್ತೆ, ಓಕೆ? ಇಫ್ ಈ ವರ್ ಟು ಕ್ಲೈಮ್ ದ ಟ್ರೀ ಆ್ಯಂಡ್ ಬ್ರಿಂಗ್ ದ ಕಿಟಿ ಡೌನ್, ದ ಚೈಲ್ಡ್ ವುಡ್ ಹ್ಯಾಪಿ, ಓಕೆ? ಸೊ ಅದೇ ಥರ ಇಲ್ಲೊಂದು 3 ಇದ್ದಾವೆ, ಇದನ್ನು ನೀವು ಕಮೆಂಟ್ ಮಾಡಿ ನನಗೆ ಯಾವುದು ಕರೆಕ್ಟಾಗಿದೆ ಅಂತ. ಇಂಗ್ಲೀಷಲ್ಲಿ ಯಾವುದೂ ಕೊಟ್ಟೇ ಇಲ್ಲ ಅನಿಸುತ್ತೆ ಈ ಥರ, ಓಕೆ? ಈ 3 ನೀವೇ ನೋಡಿಕೊಂಡು ಇದರಲ್ಲಿ ಏನು ತಪ್ಪಿದೆ ಅಂತ ನನಗೆ ಹೇಳಿ, ಓಕೆನಾ? ಸೊ ಇಲ್ಲಿಗೆ ನಮ್ಮದು ಕಂಡೀಷನಲ್ ಸೆಂಟೆನ್ಸ್ ಅನ್ನೋದು ಮುಗಿದೋಗುತ್ತೆ.
ಸೊ ಕಂಡೀಷನಲ್ ಸೆಂಟೆನ್ಸ್ ಅಂತ ಗೊತ್ತಾಯ್ತಲ್ವಾ ಹೆಂಗೆ ಅಂತ. ಒನ್ ಡೇ ಸೆಂಟೆನ್ಸಲ್ಲಿ ಒಂದು ಡಿಪೆಂಡೆಂಟ್ ಒಂದು ಇಂಡಿಪೆಂಡೆಂಟ್ ಇರುತ್ತೆ. ಸೊ ಸಿಂಪಲ್ ಪ್ರೆಸೆಂಟ್ ಇದ್ದರೆ ಸಿಂಪಲ್ ಪ್ರೆಸೆಂಟ್ ಆಗುತ್ತೆ, ಅಥವಾ ಸಿಂಪಲ್ ಪ್ರೆಸೆಂಟ್ ಇದ್ದರೆ ನಮಗೆ ಪಾಸ್ಟು ಆಗುತ್ತೆ, ಪಾಸ್ಟ್ ಪರ್ಫೆಕ್ಟ್ ಫ್ಯೂಚರ್ ಪರ್ಫೆಕ್ಟ್ ಆಗುತ್ತೆ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ. ಸಿಂಪಲ್ ಪಾಸ್ಟ್ ಇದೆ ಸಿಂಪಲ್ ಪಾಸ್ಟ್ ಆಗುತ್ತೆ. ಪಾಸ್ಟಲ್ಲಿ ಹ್ಯಾಡ್ ಪ್ಲಸ್ V3 ಫಾರ್ಮೆಟ್ ಇದ್ದರೆ ಇಲ್ಲಿ ನಮಗೆ ಪಾಸ್ಟ್ ಪರ್ಫೆಕ್ಟಲ್ಲಿ ಕುಡ್ಡು ಬರುತ್ತೆ. ಓಕೆ, ಇಷ್ಟು ನೋಡಿಕೊಂಡು ಇಷ್ಟು ತಿಳ್ಕೊಂಡ್ವಿ. ಸೊ ಇಷ್ಟು ಕಂಡೀಷನಲ್ ಸೆಂಟೆನ್ಸು. ನನಗೆ ಕಮೆಂಟ್ ಮಾಡಿ ಈ 3 ಆನ್ಸರ್. ಇವಾಗ ಸೂಪರ್ ಫ್ಲೋಸ್ ಅಂತ ನೋಡೋಣ. ಸೂಪರ್ ಫ್ಲೋಸ್ ಅಂದರೆ ಸಿಕ್ಕಾಪಟ್ಟೆ ಈಸಿ, ಏನಿಲ್ಲ ಇದರಲ್ಲಿ ಅಷ್ಟೊಂದು ಕಷ್ಟಪಡೋದೆ. ಸೂಪರ್ ಫ್ಲೋಸ್ ಅಂದರೆ ಏನಿಲ್ಲ, ಆರ್ ದೋಸ್ ವೇರ್ ಸೇಮ್ ಮೀನಿಂಗ್ ವರ್ಡ್ಸ್ ಕಮ್ಸ್ ಇನ್ ದ ಸೆಂಟೆನ್ಸ್. ಒಂದು ಸೆಂಟೆನ್ಸಲ್ಲಿ ಸೇಮ್ ಮೀನಿಂಗ್ ಇರೋ ವರ್ಡ್ಸು ಪಕ್ಕ ಅಥವಾ ಒಟ್ಟಿಗೆ ಕೊಟ್ಟಿರ್ತಾರೆ. ಅವೆರಡು ಸೇಮ್ ಮೀನಿಂಗೇ ಇರುತ್ತೆ, ಸುಮ್ಮನೆ ಕೊಟ್ಟಿರ್ತಾರೆ. ಅಂಥದ್ದು ಏನು ಅಂತ ನೋಡಿ. ಐ ವಿಲ್ ಸ್ಪೆಂಡ್ ಮೈ ರೆಸ್ಟ್ ಆಫ್ ರಿಮೈನಿಂಗ್, ಇಲ್ಲೇ ಗೊತ್ತಾಯ್ತಲ್ವಾ. ಸೊ ಮೈ ರೆಸ್ಟ್ ಆಫ್ ಲೈಫ್ ಅಂತ ಅಂದರೂ ಒಂದೇ, ಐ ವಿಲ್ ಸ್ಪೆಂಡ್ ರಿಮೈನಿಂಗ್ ಲೈಫ್ ಅಂತ ಅಂದರೂ ಒಂದೇ. ಸೊ ಎರಡರಲ್ಲಿ ಯಾವ್ದಾದ್ರು ಒಂದು. ಐ ವಿಲ್ ಸ್ಪೆಂಡ್ ರೆಸ್ಟ್ ಆಫ್ ತೆಗೆದ್ಬಿಟ್ಟು ಐ ವಿಲ್ ಸ್ಪೆಂಡ್ ಮೈ ರಿಮೈನಿಂಗ್ ಲೈಫ್ ಅಂದರೂ ಓಕೆನೆ. ಐ ವಿಲ್ ಸ್ಪೆಂಡ್ ಮೈ ರೆಸ್ಟ್ ಆಫ್ ಲೈಫ್ ಇನ್ ಮೈ ನೇಟಿವ್ ವಿಲೇಜ್ ಅಂದ್ರೂ ಓಕೆನೆ. ಎರಡರಲ್ಲಿ ಯಾವ್ದಾದ್ರು ಒಂದು. ಓಕೆ, ಇಷ್ಟೇ. ಇದೇ ಥರನೇ ಸೂಪರ್ ಫ್ಲೋಸ್ ಪ್ರತಿಯೊಂದೂ ಇಷ್ಟೇ, ಸಿಕ್ಕಾಪಟ್ಟೆ ಈಸಿ. ಓಕೆನಾ. ನೆಕ್ಸ್ಟ್ ನೋಡಿ, ಸಚ್ ಈನಿಯಸ್ ಆ್ಯಕ್ಟ್ಸ್ ಆಫ್ ವೈಲೆನ್ಸ್ ಶುಡ್ ಬಿ ಯೂನಿವರ್ಸಲಿ ಕಂಡೆಮ್ಡ್ ಬೈ ಆಲ್. ಇಲ್ಲಿ ನೋಡಿ, ಯೂನಿವರ್ಸಲಿ ಅಂತ ಅಂದರೆ ಎಲ್ಲರ ಹತ್ರನೂ, ಪ್ರತಿಯೊಬ್ಬರು ಅಂತಾನು, ಮತ್ತೆ ಬೈ ಆಲ್ ಬಂದಿದೆ. ಓಕೆನಾ. ಸೊ ಇಲ್ಲಿ ನಮಗೆ ಎಲ್ಲಿ ತಪ್ಪಿದೆ, ಈ ಥರ್ಡ್ ಪೋರ್ಷನಲ್ಲಿ ತಪ್ಪಿದೆ. ಸಚ್ ಈನಿಯಸ್ ಆ್ಯಕ್ಟ್ಸ್ ಆಫ್ ವೈಲೆನ್ಸ್ ಅಂದರೆ ಅಷ್ಟು ಕಠಿಣವಾಗಿ ಭಯಂಕರ ವೈಲೆನ್ಸು ಶುಡ್ ಬಿ ಯೂನಿವರ್ಸಲಿ ಕಂಡೆಮ್ಡ್. ಪ್ರತಿಯೊಬ್ಬರು ಎಲ್ಲರೂ ಯೂನಿವರ್ಸಲಿ ಅದನ್ನು ತಡಿಬೇಕಂದ್ರೆ ಅದಕ್ಕೆ ಅಪೋಸ್ ಮಾಡಬೇಕು ಅಂತ. ಸೊ ಶುಡ್ ಬಿ ಯೂನಿವರ್ಸಲಿ ಕಂಡೆಮ್ಡ್ ಬೈ ಆಲ್. ಸೊ ಇಲ್ಲಿ ನಮಗೆ ಬೈ ಆಲ್ ತೆಗಿರಿ, ಯೂನಿವರ್ಸಲಿ ಕಂಡೆಮ್ಡ್, ಅಥವಾ ಸಚ್ ಈನಿಯಸ್ ಆ್ಯಕ್ಟ್ಸ್ ಆಫ್ ವೈಲೆನ್ಸ್ ಶುಡ್ ಬಿ ಕಂಡೆಮ್ಡ್ ಬೈ ಆಲ್, ಯೂನಿವರ್ಸಲಿ ತೆಗಿರಿ, ಎರಡರಲ್ಲಿ ಆದರೂ ಒಂದು. ಸೊ ಇದನ್ನೇ ನಾವು ಸೂಪರ್ ಫ್ಲೂಯಸ್ ಅಂತ ಕರಿತೀವಿ. ಸೊ ಒಂದೇ ಸೆಂಟೆನ್ಸಲ್ಲಿ ನಮಗೆ ಎರಡು ಸೇಮ್ ಮೀನಿಂಗ್ ಬರ್ತವೆ ನೋಡಿ. ದ ಟ್ರೈನ್ ವಾಸ್ ಅಪ್ರೋಚಿಂಗ್ ನಿಯರ್ ದ ಸ್ಟೇಷನ್. ಸೊ ಇದು ತಪ್ಪು. ದ ಟ್ರೈನ್ ವಾಸ್ ಅಪ್ರೋಚಿಂಗ್ ದ ಸ್ಟೇಷನ್ ಅಥವಾ ಟ್ರೈನ್ ವಾಸ್ ನಿಯರ್ ದ ಸ್ಟೇಷನ್, ಎರಡರಲ್ಲಿ ಒಂದು, ಯಾವ್ದಾದ್ರು ಒಂದು ಹಾಕೊಳ್ಳಿ. ನೆಕ್ಸ್ಟ್, ಈ ಡಿನೈಡ್ ದಟ್, ಅವನು ಅದಕ್ಕೆ ಒಪ್ಕೊಳ್ಳಿಲ್ಲ. ಈ ಡಿನೈಡ್ ದಟ್ ಈ ವಾಸ್ ನಾಟ್ ಪ್ರೆಸೆಂಟ್ ಆನ್ ದ ಸ್ಪಾಟ್ ಆಫ್ ದ ಅಕರೆನ್ಸ್. ಓಕೆ, ಸೊ ಇಲ್ಲಿ ಡಿನೈಡ್ ಅಂತ ಅಂದರೆ ಅದಕ್ಕೆ ಒಪ್ಕೊಳ್ಳಿಲ್ಲ. ಡಿನೈಡು, ಫಾರ್ಬೇಡು, ಪ್ರೋಹಿಬಿಟ್ಟು ಇವೆಲ್ಲ ಒಂದೇ ಮೀನಿಂಗ್ ಕೊಡುತ್ತೆ. ರೆಫ್ಯೂಸು ಅಂದರೆ ಅವ್ರು ಹೇಳಿದ್ಕೆ ಒಪ್ಕೊಳ್ಳಲ್ಲ ಅಂತ. ಈ ಡಿನೈಡ್ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ, ಇದು ಆಲ್ರೆಡಿ ನೆಗೆಟಿವಲ್ಲಿದೆ, ಇಲ್ಲಿ ಮತ್ತೆ ನಾಟ್ ಬಂದಿದೆ. ಸೊ ಇಲ್ಲಿ ನಾಟ್ ಬರೋಂಗಿಲ್ಲ. ಓಕೆ, ಈ ಡಿನೈಡ್ ದಟ್ ಈ ವಾಸ್ ನಾಟ್ ಪ್ರೆಸೆಂಟ್ ಆನ್ ದ ಸ್ಪಾಟ್ ಆಫ್ ದ ಅಕರೆನ್ಸ್. ಓಕೆ, ಇದು ತಪ್ಪು. ಅಂದರೆ ನಾಟ್ ಬರೋಂಗಿಲ್ಲ, ಎರಡೆರಡು ಸಲ ನೆಗೆಟಿವ್ ಆಗೋಗುತ್ತೆ. ಓಕೆ, ನೆಕ್ಸ್ಟ್, ಯುವರ್ ನೇಮ್ ಪ್ರಿಸೀಡ್ಸ್ ಬಿಫೋರ್ ಮೈನ್ ಇನ್ ದ ಲಿಸ್ಟ್. ಪ್ರಿಸೀಡ್ಸ್ ಅಂದರೂ ಒಂದೇ, ಬಿಫೋರ್ ಒಂದೂ ಒಂದೇ. ನಿನ್ನ ನೇಮು ನನ್ನ ಲಿಸ್ಟಲ್ಲಿ ನನಗೂ ಮುಂದೆ ಬರುತ್ತೆ, ಬಿಫೋರ್ ಮೈನ್ ಅಂತ ಅಂದೋನು ಒಂದೇ. ಯುವರ್ ನೇಮ್ ಬಿಫೋರ್ ಮೈನ್ ಇನ್ ದ ಲಿಸ್ಟ್ ಅಂದರೂ ಒಂದೇ. ಯುವರ್ ನೇಮ್ ಪ್ರಿಸೀಡ್ಸ್ ಮೈನ್ ಇನ್ ದ ಲಿಸ್ಟ್ ಅಂತ ಅನ್ನೋದು ಒಂದೇ. ಸೊ ಎರಡರಲ್ಲಿ ಯಾವ್ದಾದ್ರು ಒಂದು. ಸೊ ಇಲ್ಲಿದೆ ತಪ್ಪು ನಮಗೆ. ಓಕೆನಾ. ಸೊ ಇಲ್ಲಿ ನೋಡಿ, ಇಲ್ಲೂ ಕೂಡ ಸೇಮ್ ಮತ್ತೆ ನಮಗೆ ದ ಪ್ರಿನ್ಸಿಪಲ್ ಫೋರ್ಬೇಡ್ ದ ಸ್ಟೂಡೆಂಟ್ಸ್ ನಾಟ್. ಇಲ್ಲೂ ನೆಗೆಟಿವ್ ಇದೆ, ಮತ್ತೆ ನೆಗೆಟಿವ್ ಬರೋಂಗಿಲ್ಲ. ಓಕೆ, ನೆಕ್ಸ್ಟ್, ಶಿ ಅಕ್ಯೂಸ್ಡ್ ಹಿಮ್ ಆಫ್ ಬೀಯಿಂಗ್ ಎ ಕವರ್ಡ್ ಪರ್ಸನ್. ಕವರ್ಡ್ ಅಂತಾನೆ ಎದುರುಪುಕ್ಲ, ಮತ್ತೆ ಪರ್ಸನ್ ಏನು ಬೇಕಾಗಿಲ್ಲ. ಶಿ ಅಕ್ಯೂಸ್ಡ್ ಹಿಮ್ ಆಫ್ ಬೀಯಿಂಗ್ ಎ ಕವರ್ಡ್. ಪರ್ಸನ್ ಬರಲ್ಲ, ಕವರ್ಡ್ ಅಂತಾನೆ ಆಲ್ರೆಡಿ ಎದುರ್ಕೊಂಡಿರೋ ವ್ಯಕ್ತಿ ಅಂತ. ನೆಕ್ಸ್ಟು, ಶಿ ವಿಲ್ ಲೀವ್ ಫಾರ್ ದ USA ವಿತ್ ಬ್ಯಾಗ್ ಆ್ಯಂಡ್ ಬ್ಯಾಗೇಜ್. ಸೊ ಈ ಥರ ವರ್ಡ್ಸ್ನ ನಾವು ಬ್ಯಾಗ್ ಆ್ಯಂಡ್ ಬ್ಯಾಗೇಜು, ಇಟ್ ವಾಸ್ ರೈನಿಂಗ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸು, ಅಂದರೆ ಸಿಕ್ಕಾಪಟ್ಟೆ ಮಳೆ ಬೀಳ್ತಿತ್ತು. ಆ ರೈನ್ಸ್ ಆ್ಯಂಡ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸು ಮತ್ತು ಬ್ಯಾಗ್ ಆ್ಯಂಡ್ ಬ್ಯಾಗೇಜಸ್ ಎಲ್ಲ ನಮಗೆ ಅಡ್ವರ್ಬಿಯಲ್ ಫ್ರೇಸ್ ಅಂತ ಕರಿತೀವಿ. ಓಕೆ, ಸೊ ಇದಕ್ಕೆ ನಮ್ಗೆ ಇದು ಯಾವ್ದ್ರ ಬಗ್ಗೆ ಹೇಳ್ತಿದೆ? ಬ್ಯಾಗ್ ಆ್ಯಂಡ್ ಬ್ಯಾಗೇಜು. ಶಿ ವಿಲ್ ಲೀವ್ ಅವಳು ಹೋಗೋದ್ರ ಬಗ್ಗೆ ಹೇಳ್ತಿದೆ. ಶಿ ವಿಲ್ ಲೀವ್. ಸೊ ವಿಲ್ ಲೀವ್ ಅನ್ನೋದೇ ನಮಗಿಲ್ಲಿ ವರ್ಬು, ಕರೆಕ್ಟ್ ಅಲ್ವಾ? ಶಿ ವಿಲ್ ಲೀವ್ ಫಾರ್ ದ USA ವಿತ್ ಬ್ಯಾಗ್ ಆ್ಯಂಡ್ ಬ್ಯಾಗೇಜ್. ವಿತ್ ಅನ್ನೋದೇನೋ ನಮಗೆ ಪ್ರಿಪೋಸಿಷನ್ ಆದಮೇಲೆ ನಮ್ಗೆ ಏನು ಬರಬೇಕು? ನೌನೇ ಬರಬೇಕು. ಬಟ್ ಈ ಬ್ಯಾಗ್ ಆ್ಯಂಡ್ ಬ್ಯಾಗೇಜ್ ಅನ್ನೋದು ನೌನ್ ಅಲ್ಲ. ಸೊ ಇದು ನಮಗಿಲ್ಲಿ ವಿತ್ ಬರೋಲ್ಲ. ಓಕೆ, ಶಿ ವಿಲ್ ಲೀವ್ ಫಾರ್ ದ USA. ಸೊ ಈ ಥರ ಅಡ್ವರ್ಬಿಯಲ್ ಫ್ರೇಸಸ್ ಮಧ್ಯದಲ್ಲಿ ನಮಗೆ ವಿತ್ ಬರೋಂಗಿಲ್ಲ ಯಾವತ್ತಿದ್ರು. ಓಕೆನಾ. ಓಕೆ, ನೆಕ್ಸ್ಟ್, ಇನ್ ಡೆಲ್ಲಿ he came across with many of his friends who had settled there. ಸೊ ಮತ್ತೆ ಇಲ್ಲಿ ಸೇಮ್, ಇನ್ ಡೆಲ್ಲಿ ಈ ಕೇಮ್ ಅಕ್ರಾಸ್ ಅನ್ನೋದು ನಮಗೆ ಮತ್ತೆ ಇಲ್ಲಿ ಫ್ರೇಸಲ್ ವರ್ಬ್. ಸೊ ಈ ಫ್ರೇಸಲ್ ವರ್ಬ್ಗೆ ವಿತ್ ಬರೋಲ್ಲ. ಇನ್ ಡೆಲ್ಲಿ ಈ ಕೇಮ್ ಅಕ್ರಾಸ್ ಮೆನಿ ಆಫ್ ಹಿಸ್ ಫ್ರೆಂಡ್ಸ್ ಹೂ ಹ್ಯಾಡ್ ಸೆಟಲ್ಡ್. ಇದು ಕರೆಕ್ಟ್. ಓಕೆ, ನೆಕ್ಸ್ಟು,
ಸೊ ಇನ್ನೊಂದು 3 ಇದೆ, ಈ 3 ನೀವೇ ಕಮೆಂಟ್ ಮಾಡಿಬಿಡಿ, ಓಕೆನಾ. ಸೊ ಇಲ್ಲಿ ಕಮೆಂಟ್ ಮಾಡಿಬಿಡಿ, ಯಾರ್ದು ಕರೆಕ್ಟ್ ಆಗಿದ್ರು ಅವ್ರು ಪಿನ್ ಮಾಡಿ ಇಟ್ಟಿರ್ತೀನಿ. ಸೊ ಇಲ್ಲಿಗೆ ನಮ್ಮದು ಆಲ್ಮೋಸ್ಟ್ 80% ಗ್ರಾಮರ್ ಮುಗಿದೋಗಿದೆ. ಇನ್ನು ನೆಕ್ಸ್ಟ್ ವಾಯ್ಸು, ಟೆನ್ಸ್, ನರೇಷನ್ ಇದೆ. ಸೊ ನಾನು ನೋಡ್ಕೊಂಡು ಯಾವುದೊಂದು ಮಾಡ್ತೀನಿ. ಸೊ ಈ 3 ಮುಗಿಸ್ಬಿಟ್ರೆ ನಮಗೆ ಗ್ರಾಮರ್ ಕಂಪ್ಲೀಟಾಗಿ ಮುಗಿದೋಗುತ್ತೆ. ಸೊ ಇಲ್ಲಿಗೆ ಫ್ರೇಸಲ್ ಕಂಡೀಷನಲ್ ಸೆಂಟೆನ್ಸಸ್ಸು ಮತ್ತು ಸೂಪರ್ ಫ್ಲೋಸ್ ಮುಗಿದೋಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ, ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.